ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ IPL 2025 ಗೆ ನಮ್ಮ RCB ತಂಡದ ಬೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಅಷ್ಟೇ ಅಲ್ಲದ ನಮ್ಮ RCB ತಂಡದ ಈಗ ಸ್ಟಾರ್ ಬ್ಯಾಟರ್ ಆಗಿ ಗುರುತಿಸಿಕೊಳ್ಳುತ್ತಿರುವ ಜಕಬ್ ಬೆಥೆಲ್ ಅವರಿಗೆ ನಮ್ಮ RCB ತಂಡದ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗುತ್ತಾ ಇಲ್ಲ ಅಂತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇನ್ನು ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ಇಲ್ಲ ಅಂದ್ರೆ ನೀವು ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಅದಕ್ಕಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 7,000 ಸಬ್ಸ್ಕ್ರೈಬರ್ಸ್ ಅನ್ನು ರೀಚ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, IPL 2025 ಗಾಗಿ ನಮ್ಮ RCB ತಂಡ ಆಕ್ಷನ್ ನಲ್ಲಿ ಒಂದು ಬಲಿಷ್ಠ ತಂಡವನ್ನು ಕಟ್ಟಿದೆ. ಹೌದು ಫ್ರೆಂಡ್ಸ್, ತುಂಬಾ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ಒಳ್ಳೆ ಆಟಗಾರರನ್ನು ಪಿಕ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಫಿಲ್ ಸಾಲ್ಟ್, ಲಿಮ್ ಲಿವಿಂಗ್ಸ್ಟನ್ ಇಂತ ಸ್ಟಾರ್ ಆಟಗಾರರನ್ನು ನಮ್ಮ RCB ತಂಡ ಪಿಕ್ ಮಾಡಿದೆ. ಇವರನ್ನು ಪಿಕ್ ಮಾಡುವುದರ ಮೂಲಕ ನಮ್ಮ RCB ತಂಡ IPL 2025 ನಲ್ಲಿ ಈಗ ನಂಬರ್ 1 ತಂಡವಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ RCB ತಂಡದ ಅಭಿಮಾನಿಗಳು ಎಷ್ಟೋ ವರ್ಷಗಳಿಂದ ಕಾಣ್ತಾ ಇರುವ ಕನಸಾದ IPL 2025 ಟ್ರೋಫಿಯನ್ನು ಎತ್ತಬೇಕು. IPL 2025 ಟ್ರೋಫಿ ಅಷ್ಟೇ ಅಲ್ಲ, ಹಲವು ಸೀಸನ್ ಗಳಿಂದ ನಮ್ಮ RCB ತಂಡ ಗೆಲ್ಲಲಿ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಅದು ಈ ಸೀಸನ್ ನಲ್ಲಿ ಈಡೇರುವ ಸಮಯ ಬಂದಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಒಂದು ಅಂತ ತಂಡವನ್ನು ಕಟ್ಟಿದ್ದಾರೆ. ಹಾಗಾದ್ರೆ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಕಟ್ಟಿರುವ ಈ ಬಲಿಷ್ಠ ತಂಡದಲ್ಲಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ನೋಡಿದರೆ, ಓಪನರ್ಸ್ ಗಳಾಗಿ ಬರುತ್ತಾರೆ ವಿರಾಟ್ ಕೊಹ್ಲಿ ಮತ್ತು ಇಂಗ್ಲೆಂಡ್ ತಂಡದ ಮೂಲ ಆಟಗಾರ ಓಪನರ್ ಅಂತ ಹೇಳಬಹುದು. ಇವರು ಕೂಡ ಇಂಗ್ಲೆಂಡ್ ನಲ್ಲಿ ಫಿಲ್ ಸಾಲ್ಟ್ ಅಂತ ಹೇಳಬಹುದು. ಹೌದು ಫ್ರೆಂಡ್ಸ್, ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ನಲ್ಲಿ ನಮ್ಮ RCB ತಂಡಕ್ಕೆ ಓಪನಿಂಗ್ ನ ಮಾಡಲಿದ್ದಾರೆ. ಇವರಿಬ್ಬರು ಬೆಂಕಿ ಓಪನರ್ ಗಳು ಅಂತ ಹೇಳಬಹುದು. ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡದಲ್ಲಿ ಹಲವು ವರ್ಷಗಳಿಂದ ಆಡುತ್ತಾ ಬಂದಿದ್ದಾರೆ. ಅವರ ಬಗ್ಗೆ ಹೆಚ್ಚಿಗೆ ಹೇಳುವುದೇ ಬೇಡ. ಅವರು ಯಾವ ರೀತಿ ಬ್ಯಾಟಿಂಗ್ ನ ಆಡ್ತಾರೆ ಅಂತ ಒಬ್ಬರೇ ಒಬ್ಬರು ನಿಂತು ಮ್ಯಾಚ್ ನ ಗೆಲ್ಲಿಸಿಕೊಡುವ ಎಬಿಲಿಟಿಯನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ. ಇನ್ನು ಫ್ರೆಂಡ್ಸ್, ಫಿಲ್ ಸಾಲ್ಟ್ ಅವರ ಬಗ್ಗೆ ನಾವು ಇಲ್ಲಿ ಮಾತಾಡಬೇಕು. ಯಾಕಂದ್ರೆ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಇವರನ್ನು ಪಿಕ್ ಮಾಡಿದ್ದು ಒಂದು ಒಳ್ಳೆ ಪಿಕ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಒಬ್ಬ ಓಪನರ್ ಅವಶ್ಯಕತೆ ಇತ್ತು, ಆದ್ರೆ ಅದು ಈಗ ನೆರವೇರಿದೆ ಅಂತ ಹೇಳ್ಬಹುದು. ಫಿಲ್ ಸಾಲ್ಟ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೋದ ವರ್ಷ KKR ತಂಡದಲ್ಲಿ ಇದ್ದಾಗಲೇ ತೋರಿಸಿದ್ದಾರೆ. KKR ತಂಡ ಕಪ್ ಗೆಲ್ಲಲು ಮೇನ್ ಕಾರಣ ಫಿಲ್ ಸಾಲ್ಟ್ ಅಂತ ಹೇಳಬಹುದು. ಇವರು ಸಿಕ್ಸರ್ ಗಳ ಮೇಲೆ ಸಿಕ್ಸರ್ ಗಳನ್ನು ಬಾರಿಸ್ತಾ ಇದ್ರು. ಅಷ್ಟೇ ಅಲ್ಲ, 300, 350 ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟಿಂಗ್ ನ ಆಡ್ತಾ ಇದ್ರು. ಅವಾಗ KKR ತಂಡದ ಬ್ಯಾಟಿಂಗ್ ಲೈನ್ಅಪ್ ತುಂಬಾ ಸ್ಟ್ರಾಂಗ್ ಆಯ್ತು ಅಂತ ಹೇಳಬಹುದು. ಇನ್ನು ಫ್ರೆಂಡ್ಸ್, ಓಪನರ್ ಗಳಾಗಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವರು ಬಂದ್ರೆ, ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಇರುತ್ತಾರೆ. ಹೌದು ಫ್ರೆಂಡ್ಸ್, ರಜತ್ ಪಟಿದಾರ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ 2 ವರ್ಷಗಳಿಂದ ನಾವು ನೋಡುತ್ತಾ ಬಂದಿದ್ದೇವೆ. ಅದೇ ರೀತಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರೇ ಇರುತ್ತಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಲಿಮ್ ಲಿವಿಂಗ್ಸ್ಟನ್ ಅವರು ಬರ್ತಾರೆ ಅಂತ ಹೇಳ್ಬಹುದು. ಇಂಗ್ಲೆಂಡ್ ತಂಡದ ಮೇನ್ ಫಿನಿಷರ್ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಲಿಮ್ ಲಿವಿಂಗ್ಸ್ಟನ್ ಅವರು ಕೂಡ IPL ನಲ್ಲಿ ಹಲವು ವರ್ಷಗಳಿಂದ ಆಡುತ್ತಾ ಬಂದಿದ್ದಾರೆ. ಇವರು ಕೂಡ ಬೆಂಕಿಯಾಗಿ ಸಿಕ್ಸರ್ ಗಳನ್ನು ಬಾರಿಸುತ್ತಾರೆ. ಇವರು ನಮ್ಮ RCB ತಂಡಕ್ಕೆ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನ ಆಡಲಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ನಮ್ಮ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಜಿತೇಶ್ ಶರ್ಮಾ ಅವರು ಇರುತ್ತಾರೆ. ಹೌದು ಫ್ರೆಂಡ್ಸ್, ಇವರು ಒಬ್ರು ಕೂಡ ನಮ್ಮ ಇಂಡಿಯಾ ತಂಡದ ಒಬ್ಬ ಒಳ್ಳೆ ಆಟಗಾರ. ಇವರು ಕೂಡ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದಾರೆ. ಇವರು ನಮ್ಮ RCB ತಂಡಕ್ಕೆ ಬಂದಿದ್ದು ಒಳ್ಳೇದಾಯ್ತು. ಅದು ಕೂಡ ಇಂಡಿಯನ್ ಪ್ಲೇಯರ್ ಅಂದ್ರೆ ಇನ್ನು ಕೂಡ ನಮಗೆ ವಿಕೆಟ್ ಕೀಪರ್ ಅದರಲ್ಲಿ ನಮಗೆ ಸಖತ್ ಹೆಲ್ಪ್ ಆಗಿದೆ ಅಂತ ಹೇಳಬಹುದು. ನಮ್ಮ RCB ತಂಡದ ವಿಕೆಟ್ ಕೀಪರ್ ಅನ್ನು ಕೂಡ ಈಗ 5ನೇ ಕ್ರಮಾಂಕದಲ್ಲಿರುವ ಜಿತೇಶ್ ಶರ್ಮಾ ಅವರೇ ಮಾಡಲಿದ್ದಾರೆ. ಇನ್ನು ಫ್ರೆಂಡ್ಸ್, 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅಂತ ಹೇಳಬಹುದು. ಇದೊಂದು ಕಾಂಬಿನೇಷನ್. ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡದಲ್ಲಿ ಹೋದ ವರ್ಷ ಇದ್ರು. ವಿಲ್ ಜಾಕ್ಸ್ ಅವರನ್ನು ಮುಂಬೈ ತಂಡಕ್ಕೆ ಬಿಟ್ಟು ಮುಂಬೈ ತಂಡದಲ್ಲಿರುವ ಟಿಮ್ ಡೇವಿಡ್ ಅವರನ್ನು ನಮ್ಮ RCB ತಂಡಕ್ಕೆ ಕರೆ ತರಲಾಯಿತು ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಆಕ್ಷನ್ ನಲ್ಲಿ ಎಲ್ಲರೂ ನೋಡಿದ್ದೀರಾ ಇದು ಯಾವ ರೀತಿ ಆಕ್ಷನ್ ನಡೆಯಿತು ಅಂತ. ಇನ್ನು ಟಿಮ್ ಡೇವಿಡ್ ಅವರು ನಮ್ಮ RCB ತಂಡಕ್ಕೆ ಬಂದಿದ್ದು ಒಂದು ರೀತಿ ಒಳ್ಳೇದೇ. ಆದ್ರೆ ವಿಲ್ ಜಾಕ್ಸ್ ಅವರು ಇದ್ದಿದ್ರೆ ಇನ್ನು ಕೂಡ ಬೆಟರ್ ಆಗಿತ್ತು ಅಂತ ಹೇಳ್ಬಹುದು. ಟಿಮ್ ಡೇವಿಡ್ ಅವರು ಕೂಡ ನಮ್ಮ RCB ತಂಡ ಕ್ವಾಲಿಫೈ ಆಗಲು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಮುಂಬೈ ತಂಡದಲ್ಲಿ ಇದ್ದಾಗ. ಯಾಕಂದ್ರೆ ಡೆಲ್ಲಿ ವಿರುದ್ಧ ಸಿಕ್ಸರ್ ಗಳನ್ನು ಬಾರಿಸಿ ಮ್ಯಾಚ್ ಗೆಲ್ಲಿಸಿ ನಮ್ಮನ್ನು ಕ್ವಾಲಿಫೈ ಅನ್ನು ಮಾಡಿದ್ರು. ಆ ಮ್ಯಾಚ್ ಅನ್ನು ಮರೆಯೋಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ RCB ತಂಡದಲ್ಲೂ ಕೂಡ ಆಡಲಿ ಅಂತ ನಾವೆಲ್ಲರೂ ಆಶಿಸೋಣ.
6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅವರು ಇರುತ್ತಾರೆ. 7ನೇ ಕ್ರಮಾಂಕದಲ್ಲಿ ಮುಂಬೈ ಇಂಡಿಯನ್ ತಂಡದ ಹಲವು ವರ್ಷಗಳಲ್ಲಿ ಆಡಿರುವ ಕೃಣಾಲ್ ಪಾಂಡ್ಯ ಅಂತ ಹೇಳ್ಬಹುದು. ಮುಂಬೈ ತಂಡದಲ್ಲಿ ಇವರು ಸಾಕಷ್ಟು ವರ್ಷಗಳಿಂದ ಆಡಿದ್ದಾರೆ. ಅಷ್ಟೇ ಅಲ್ಲ, ಇವರೊಬ್ರು ಉತ್ತಮ ಆಲ್ರೌಂಡರ್, ಬ್ಯಾಟಿಂಗ್ ನ ಆಡುತ್ತಾರೆ. ಅಷ್ಟೇ ಅಲ್ಲ, ಸ್ಪಿನ್ ಬೌಲಿಂಗ್ ನ ಹಾಕುತ್ತಾರೆ. ಕೃಣಾಲ್ ಪಾಂಡ್ಯ ಅವರು ಒಬ್ಬ ಸ್ಮಾರ್ಟ್ ಪ್ಲೇ ಆಗಿ ಆಟವನ್ನು ಆಡುತ್ತಾರೆ. ಇವರನ್ನು ಪಿಕ್ ಮಾಡಿದ್ದು ಒಂದು ರೀತಿ ಒಳ್ಳೇದಾಯ್ತು. ಯಾಕಂದ್ರೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೈನ್ ನಲ್ಲಿ ಇವರು ಡೈರೆಕ್ಟ್ ಆಗಿ ಎಂಟ್ರಿ ಕೊಡುತ್ತಾರೆ. ಯಾಕಂದ್ರೆ ಇವರು ಆಲ್ರೌಂಡರ್, ಅದಕ್ಕಾಗಿ ಕೃಣಾಲ್ ಪಾಂಡ್ಯ ಅವರಿಗೆ ಇಲ್ಲಿ ಚಾನ್ಸ್ ಕೊಡಲೇಬೇಕು. ಇನ್ನು 8ನೇ ಕ್ರಮಾಂಕದಲ್ಲಿ ಯಾರು ಬರುತ್ತಾರೆ ಅಂದ್ರೆ ಭುವನೇಶ್ವರ್ ಕುಮಾರ್, ಮಾಜಿ ಆಟಗಾರ, ನಮ್ಮ RCB ತಂಡದ ಮಾಜಿ ಆಟಗಾರ ಅಂತ ಹೇಳ್ಬಹುದು. ಇವರು ಕೂಡ ನಮ್ಮ RCB ತಂಡಕ್ಕೆ ಸ್ವಿಂಗ್ ಕಿಂಗ್ ಆಗಲಿದ್ದಾರೆ. ಇನ್ನು ಈ ವರ್ಷ ಭುವನೇಶ್ವರ್ ಕುಮಾರ್ ಅವರದ ಆಟ ನಮ್ಮ RCB ತಂಡದಲ್ಲಿ ಹೇಗೆ ನಡೆಯಲಿದೆ ಅಂತ ನೋಡೋಣ. ಇನ್ನು 9ನೇ ಕ್ರಮಾಂಕದಲ್ಲಿ ಜೋ ಸೆಜಲ್ವುಡ್ ಅವರು ಬರುತ್ತಾರೆ, ಆಸ್ಟ್ರೇಲಿಯಾ ತಂಡದ. ಇವರು ಹೋದ ವರ್ಷ ಅಲ್ಲ, ಹಚ್ಚಿ ವರ್ಷ ನಮ್ಮ RCB ತಂಡದಲ್ಲೇ ಇದ್ರು. ಆದ್ರೆ ಅವಾಗ ಒಳ್ಳೆ ರೀತಿಯಾದ ಪರ್ಫಾರ್ಮೆನ್ಸ್ ಅನ್ನು ನೀಡೋದಕ್ಕೆ ಆಗ್ಲಿಲ್ಲ, ಅವಾಗ ಹೊರಗೆ ಬಿಟ್ಟಿದ್ರು. ಈಗ ಮತ್ತೆ ನಮ್ಮ RCB ತಂಡ ಜೋ ಸೆಜಲ್ವುಡ್ ಅವರನ್ನು ಪಿಕ್ ಮಾಡಿದ್ದಾರೆ. ಇನ್ನು ಅವರು ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ನಾವು ಕಾದು ನೋಡ್ಬೇಕು. ಇನ್ನು ಫ್ರೆಂಡ್ಸ್, 11ನೇ ಕ್ರಮಾಂಕದಲ್ಲಿ ಅಲ್ಲ 10ನೇ ಕ್ರಮಾಂಕದಲ್ಲಿ ದಯಾಳ್ ಅವರು ಬರುತ್ತಾರೆ. ಹೌದು ಫ್ರೆಂಡ್ಸ್, ದಯಾಳ್ ಅವರು ನಮ್ಮ RCB ತಂಡದ ಮೇನ್ ಬೌಲರ್ ಆಗಿರ್ತಾರೆ. ಯಾಕಂದ್ರೆ ಇವರನ್ನು ರಿಪೀಟೆಡ್ ಆಗಿ ನಮ್ಮ RCB ತಂಡ ಕಮ್ ಬ್ಯಾಕ್ ಮಾಡ್ತಾ ಇದೆ. ಅಂದ್ರೆ ನಮ್ಮ RCB ತಂಡ IPL 2025 ಗೆ ಇವರನ್ನು ರಿಲೀಸ್ ಮಾಡ್ಲಿಲ್ಲ, ಇವರನ್ನು ರಿಟೈನ್ ಮಾಡಿಕೊಂಡ್ರು ಅಂತ ಹೇಳ್ಬಹುದು. ಅವರ ಸಾಮರ್ಥ್ಯ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ. ಇನ್ನು 11ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಶರ್ಮಾ, ಇವರೊಬ್ರು ಬೆಸ್ಟ್ ಸ್ಪಿನ್ ಬೌಲರ್ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಇನ್ನು ನಮ್ಮ RCB ತಂಡದ ಈ ಪ್ಲೇಯಿಂಗ್ ಲೆವೆನ್ ಅನ್ನು ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್, ನಾವು ಮಾತಾಡಿರುವ ವಿಡಿಯೋಸ್ ದಲ್ಲಿ ಏನಾದ್ರೂ ಸ್ವಲ್ಪ ಕಪ್ಪು ಕಂಡು ಬಂದಲ್ಲಿ ಕ್ಷಮೆ ಇರಲಿ. ಯಾಕಂದ್ರೆ ಈಗ ತಾನೇ ಫೇಸ್ ಕ್ಯಾಮೆರಾ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇನೆ. ಏನಾದ್ರೂ ತಪ್ಪು ಕಂಡು ಬಂದಲ್ಲಿ ಕ್ಷಮಿಸಿ. ಅಷ್ಟೇ ಅಲ್ಲ, ಏನಾದ್ರೂ ತಪ್ಪು ಕಂಡು ಬಂದ್ರೆ ಅದನ್ನು ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ, ನಾನು ತಿದ್ಕೋತೇನೆ. ಇನ್ನು ಫ್ರೆಂಡ್ಸ್, ನಮಸ್ಕಾರ.